ಹಲೋ ಗೆಳೆಯರಿ, ಇನ್ಫಾರ್ಮೇಷನ್ ಹೊಸ ವಿಡಿಯೋ ಮೇಲೆ ಪ್ರೀತಿಯ ಸುಸ್ವಾಗತ ಗೆಳೆಯರಿ. ಇವತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಲ್ಲಿ ಕರೆದಿರ್ತಕ್ಕಂಥ ಅಧಿಸೂಚನೆ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಗೆಳೆಯರಿ, ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೆಳಗಡೆ ನಮ್ಮ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಟ್ಯಾಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೇನೆ. ಗೆಳೆಯರಿ ನೋಡ್ಕೋಬೋದು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಿಂದ 29/12/2025 ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ. ಅದರ ಕೆಳಕಂಡಂತೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಈ ಜಾಬ್ ಎಲ್ಲೆಲ್ಲಿರುತ್ತೆ, ಯಾವ್ಯಾವ ಏಜರಿಗಿರುತ್ತೆ, ಯಾವ್ಯಾವ ಕ್ವಾಲಿಫಿಕೇಷನರಿಗಿರುತ್ತೆ ಅಂತ ನಾನು ನಿಮಗೆಲ್ಲ ಪೂರ್ತಿ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಗೆಳೆಯರೆ, ಈ ವಿಡಿಯೋ ಕೊನೆವರೆಗೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಲಿಂಕನ್ನು ನಾನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. BEL ಟ್ರೈನಿ ಇಂಜಿನಿಯರಿಂಗ್ ಟ್ರೈನಿ ಆಫೀಸರ್ ಆ್ಯಂಡ್ ರಿಕ್ರೂಟ್ಮೆಂಟ್ಸ್ಗೆ 2026ರಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. BELನ ಮುಖಾಂತರ. ಕಂಪನಿ ನೇಮ್ ಬಂದುಬಿಟ್ಟು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. BEL ಪೋಸ್ಟ್ ನೇಮ್ ಬಂದುಬಿಟ್ಟು ಟ್ರೈನಿ ಇಂಜಿನಿಯರ್ ಟ್ರೈನಿ ಆಫೀಸರ್ಗೆ ಇವರು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ. ಪೋಸ್ಟ್ ನೇಮ್ ಬಂದುಬಿಟ್ಟು 119 ಪೋಸ್ಟ್ಗಳನ್ನ ಇವರು ಹೈರಿಂಗ್ ಮಾಡ್ಕೊತಿದ್ದಾರೆ. ಸ್ಯಾಲರಿ ಬಂದುಬಿಟ್ಟು ಪರ್ ಮಂತ್ಗೆ 30,000ದಿಂದ 40,000 ಪರ್ ಮಂತ್ ಇವರು ಸ್ಯಾಲ್ರಿಯನ್ನು ನೀಡ್ತಾರಂತೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು BE BTech BSc ಇಂಜಿನಿಯರಿಂಗ್ 4 ಇಯರ್ಸ್ ಕೋರ್ಸ್ ವಿತ್ ಕ್ಲಾಸ್ MBA ಫೈನಾನ್ಸಲ್ಲಿ ವಿತ್ ಪಾಸ್ ಆಗಿರಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು 28 ವರ್ಷ ಮ್ಯಾಕ್ಸಿಮಮ್ ಆಗಿರುತ್ತೆ. 1/1/2026ಕ್ಕೆ. ಅರ್ಥ ಆಯ್ತು ಅಂದ್ಕೊತೀನಿ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಅಪ್ಲೈ ಮಾಡಲಿಕ್ಕೆ 29/12/2025ಕ್ಕೆ ಇದು ಅರ್ಜಿಯನ್ನು ಹಾಕಲಿಕ್ಕೆ ಆರಂಭವಾಗಿದೆ. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು 9/1/2026ಕ್ಕೆ ನೀವು ಈ ಜಾಬ್ಗೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಆನ್ಲೈನಲ್ಲಿ. BEL ಮುಂದೆ ನೋಡ್ತಾ ಹೋಗೋದಾದರೆ BEL ಟ್ರೈನಿ ಆಫೀಸರ್ ಟ್ರೈನಿ ಇಂಜಿನಿಯರಿಂಗ್ ಮತ್ತು ಟ್ರೈನಿ ಆಫೀಸರ್ ರಿಕ್ರೂಟ್ಮೆಂಟ್ 2026 ವೇಕೆನ್ಸಿ ಡೀಟೇಲ್ಸ್ಗಳನ್ನ ನೋಡ್ಕೊತ ಹೋದಾದರೆ, ಪೋಸ್ಟ್ ನೇಮ್ ಬಂದುಬಿಟ್ಟು ಟ್ರೈನಿ ಇಂಜಿನಿಯರ್ಗೆ ಎಲೆಕ್ಟ್ರಾನಿಕ್ಸಲ್ಲಿ 65 ಪೋಸ್ಟ್ಗಳನ್ನ ಇವರು ಸೀಮಿತವಾಗಿ ಇಟ್ಟಿದ್ದಾರೆ. ಕ್ಯಾಸ್ಟ್ ವೈಸ್ ನೋಡ್ಕೊಳ್ತಾ ಹೋಗೋದಾದರೆ ಅದರ್ಸ್ಗೆ 30, OBCಗೆ 20, EWSಗೆ 4, SCಗೆ 7 ಮತ್ತು STಗೆ 4 ಹುದ್ದೆಗಳನ್ನ ಇವರು ಮೀಸಲನ್ನ ಇಟ್ಟಿರ್ತಾರೆ. ಮತ್ತು ಟ್ರೈನಿ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ನವರಿಗೆ 6 ಹುದ್ದೆಗಳನ್ನ ಇವರು ಮೀಸಲಿಟ್ಟಿರ್ತಾರೆ. EWSಗೆ 3ಗಳು ಮತ್ತು STಗೆ 3 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. ಮತ್ತು ಮೆಕ್ಯಾನಿಕಲ್ಗೆ 27 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. URಗೆ 15, OBCಗೆ 10 ಹುದ್ದೆಗಳು ಮತ್ತು EWSಗೆ 3 ಹುದ್ದೆಗಳು, SCಗೆ 6 ಹುದ್ದೆ ಮತ್ತು STಗೆ 3 ಹುದ್ದೆಗಳನ್ನ ಇವರು ಮೀಸಲಿಟ್ಟಿದ್ದಾರೆ. ಎಲೆಕ್ಟ್ರಿಕಲ್ಗೆ 8 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. ಕ್ಯಾಸ್ಟ್ ವೈಸ್ ನೋಡ್ಕೊಳ್ತಾ ಹೋದಾದರೆ URಗೆ 4 ಹುದ್ದೆಗಳು, EWSಗೆ 1 ಹುದ್ದೆ ಮತ್ತು OBCಗೆ 2, SCಗೆ 1 ಹುದ್ದೆಗಳನ್ನ ಮೀಸಲಿಟ್ಟಿರ್ತಾರೆ. ಕೆಮಿಕಲ್ ಇಂಜಿನಿಯರಿಗೆ 1 ಹುದ್ದೆಗಳನ್ನ ಮಾತ್ರ ಮೀಸಲಿಟ್ಟಿದ್ದಾರೆ. ಕೆಮಿಕಲ್ ಇಂಜಿನಿಯರಿಗೆ ಅದು ಕ್ಯಾಸ್ಟ್ ವೈಸ್ ನೋಡ್ಕೊಳ್ಳೋದಾದರೆ ಅದರ್ಸ್ಗೆ 1, UR ಕ್ಯಾಸ್ಟ್ಗೆ 1 ಪೋಸ್ಟ್ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ. ಟ್ರೈನಿ ಆಫೀಸರ್ ಫೈನಾನ್ಸ್ ಆಫೀಸರಿಗೆ 2 ಹುದ್ದೆಗಳನ್ನ ಬಿಟ್ಟಿದ್ದಾರೆ. SCಗೆ 1 ಮತ್ತು EWS ಕ್ಯಾಸ್ಟ್ಗೆ 1 ಹುದ್ದೆ ಮೀಸಲಿಟ್ಟಿದ್ದಾರೆ. ಟೋಟಲ್ ಬಂದುಬಿಟ್ಟು 119 ಹುದ್ದೆಗಳನ್ನ ಇವರು ಮೀಸಲಿಟ್ಟಿರ್ತಾರೆ. ಅಧಿಸೂಚನೆಯನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಎಲಿಜಿಬಿಲಿಟಿ ಕ್ರಿಟೇರಿಯಾ ನೋಡ್ಕೊಳ್ಳೋದಾದರೆ ಟ್ರೈನಿ ಇಂಜಿನಿಯರಿಂಗ್ಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು BE BTech BSc ಇಂಜಿನಿಯರಿಂಗ್ ಡಿಗ್ರಿ ಇನ್ ರಿಲೆವೆಂಟ್ ಡಿಸಿಪ್ಲಿನ್ ವಿತ್ ಪಾಸ್ ಕ್ಲಾಸ್. ಸರಿನಾ? ನೋ ಎಕ್ಸ್ಪೀರಿಯನ್ಸ್ ಈಕ್ವಲ್. ಇವರು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇಲ್ಲ. ಫ್ರೆಷರ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಡಿಸಿಪ್ಲಿನ್ ಅಕ್ಸೆಪ್ಟೆಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಇಂಜಿನಿಯರಿಂಗ್, ಟೆಲಿಕಮ್ಯುನಿಕೇಷನ್. ಇಂಪಾರ್ಟೆಂಟ್ ನೋಟಿಸ್ ನೋಡಿದರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕ್ವಾಲಿಫೈಡ್ ಫ್ರಮ್ AICTE ಆ್ಯಂಡ್ UGC ಅಪ್ರೂವ್ಡ್ ಕಾಲೇಜ್ ಮತ್ತು ಇನ್ಸ್ಟಿಟ್ಯೂಟ್ ಆರ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅರ್ಥ ಆಯಿತು ಅಂದ್ಕೊತೀನಿ. ನಿಮಗೆ ನೋಡ್ಕೋಬೋದು ನೀವೇ. ಇನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಟ್ರೈನಿ ಆಫೀಸರ್ಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು MBA ಇನ್ ಫೈನಾನ್ಸ್ ವಿತ್ ಕ್ಲಾಸಸ್ ಆಗಿರಬೇಕು. ಎಕ್ಸ್ಪೀರಿಯೆನ್ಸು ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇಲ್ಲ ಇವರು ಫೈನಾನ್ಸ್ ಟ್ರೈನಿ ಆಫೀಸರ್ಗೂ ಕೂಡ. ಸ್ಯಾಲರಿ ಸ್ಟೈಪೆಂಡ್ ಬಂದುಬಿಟ್ಟು ಟ್ರೈನಿ ಇಂಜಿನಿಯರಿಂಗ್ ಆಫೀಸರಿಗೆ 30,000 ಪರ್ ಮಂತ್ ಇರುತ್ತೆ. ಟ್ರೈನಿ ಇಂಜಿನಿಯರಿಗೆ 35,000 ಪರ್ ಮಂತ್ ಇರುತ್ತೆ. ಟ್ರೈನಿ ಇಂಜಿನಿಯರಿಂಗ್ ಮತ್ತು ಆಫೀಸರ್ಗೆ
40,000 ಪರ್ ಮಂತ್ ಇರುತ್ತೆ. ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಏಜ್ ಫಾರ್ UREWS 28 ವರ್ಷ ಇವರು ಮ್ಯಾಕ್ಸಿಮಮ್ ಕೇಳಿದ್ದಾರೆ. ಇದು 1/1/2026ಕ್ಕೆ ನಿಮಗೆ 28 ವರ್ಷ ಆಗಿರಬೇಕು, ಸರಿನಾ. ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು OBCಗೆ 3 ಇಯರ್ಸ್ ಇದೆ. ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 31 ವರ್ಷ OBC ಕೇಳಿರ್ತಾರೆ. ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು SC/STಗೆ 5 ಇಯರ್ಸ್ ಕೊಟ್ಟಿರ್ತಾರೆ, ಇವರಿಗೆ 33 ವರ್ಷ. ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು PWBDಗೆ 10 ವರ್ಷ ರಿಲ್ಯಾಕ್ಸೇಷನ್ ಆ್ಯಂಡ್ ಅಡಿಷನ್ ಟು ದ ರಿಲ್ಯಾಕ್ಸೇಷನ್ ಅಪ್ಲಿಕೇಬಲ್ ಟು ದ ಕ್ಯಾಟಗರೀಸ್ ಮೆನ್ಷನ್ಡ್ ಅಬವ್ ಹ್ಯಾವಿಂಗ್ ಎ 40% ಡಿಸಬಿಲಿಟಿ ಆರ್ ಮೋರ್, ಸರಿನಾ. ಪ್ರೂಫ್ ಆಫ್ ಏಜ್ SSLC, SSC, ISC ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಎನಿ ಅದರ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಆಫ್ ಪ್ರೂಫ್ ಆಫ್ ಡೇಟ್ ಇನ್ ಬರ್ತ್. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾಹಿತಿ ನೋಡ್ಕೊಳ್ಳೋದಾದರೆ, ಪೋಸ್ಟ್ ಬಂದುಬಿಟ್ಟು ಟ್ರೈನಿ ಇಂಜಿನಿಯರಿಂಗ್ ಆಫೀಸರ್ಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ₹150 ಪ್ಲಸ್ 80% GST ಇರುತ್ತೆ. ಕ್ಯಾಸ್ಟ್ ನೋಡ್ಕೊಳ್ಳೋದಾದರೆ, ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ದಿ SC, ST ಆ್ಯಂಡ್ PWBD ಕ್ಯಾಟಗರೀಸ್ ಆ್ಯಂಡ್ ಎಕ್ಸ್ಪೆಂಡೆಡ್ ಫ್ರಮ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್, ಸರಿನಾ. ಅರ್ಜಿ ನೋಟಿಫಿಕೇಷನ್ ಡೇಟ್ ಬಂದುಬಿಟ್ಟು ನಾನು ಆಗಲೇ ನಿಮಗೆ ಮಾಹಿತಿ ನೀಡಿದ್ದೇನೆ. ಇದು ನೋಟಿಫಿಕೇಷನ್ ಬಂದುಬಿಟ್ಟು 29 ಡಿಸೆಂಬರ್ 2025ಕ್ಕೆ ಇದನ್ನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ರಿಜಿಸ್ಟ್ರೇಷನ್ ಡೇಟ್ ಬಂದುಬಿಟ್ಟು 29 ಡಿಸೆಂಬರ್ 2025. ರಿಜಿಸ್ಟ್ರೇಷನ್ ಎಂಡಿಂಗ್ ಡೇಟ್ ಬಂದುಬಿಟ್ಟು 9 ಜನವರಿ 2026 ಇದು ಎಂಡ್ ಆಗುತ್ತೆ, ಸರಿನಾ. ರಿಟರ್ನ್ ಟೆಸ್ಟ್ ಡೇಟು ಕೂಡ ಇವರು ಅನೌನ್ಸ್ ಮಾಡಿಬಿಟ್ಟಾರೆ. 11 ಜನವರಿ 2026ಕ್ಕೆ ಇದರ ರಿಟರ್ನ್ ಟೆಸ್ಟ್ ಡೇಟ್ ಇರುತ್ತೆ. ಅರ್ಜಿ ಹಾಕ್ಬೇಕಂತವ್ರು ಈಗಲೇ ನೀವು ಪ್ರಿಪೇರ್ ಮಾಡ್ಕೊಂಡು ಅರ್ಜಿ ಹಾಕಬೇಕಾಗುತ್ತೆ. ಯಾಕಂತಂದರೆ ರಿಜಿಸ್ಟ್ರೇಷನ್ ಡೇಟ್ ಎಂಡಾದ 2 ದಿನಗಳಲ್ಲಿ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕಾಗುತ್ತೆ. ದಯವಿಟ್ಟು ಯಾರಾದರೂ ಈ ಜಾಬ್ಗೆ ಅಪ್ಲೈ ಮಾಡೋವಂಥವ್ರು ದಯವಿಟ್ಟು ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಅಪ್ಲಿಕೇಶನ್ ಹಾಕಿ ಜಾಬ್ನ ಪಡ್ಕೊಬೋದು ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೇನೆ ಗೆಳೆಯರೇ. ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಇನ್ನು ಹೊಸಬ್ರಾಗಿ ಬಂದು ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ಬಾಯ್.